ಕಣ್ಣೆತ್ತಿದ ಕಡೆ ಎಲ್ಲ ಕಸ ಇರುತ್ತೆ, ಕಾಲಿಟ್ಟಿದ ಕಡೆ ಎಲ್ಲ ಗಾಡಿ ಇರುತ್ತೆ. ಇದನ್ನೆಲ್ಲ ಕೇಳಕ್ ಹೋದ್ರೆ ತಪ್ಪು ಅಂತಾರೆ. ಆದ್ರೆ ಯಾವನಾದ್ರೂ ಒಬ್ಬ ಈ ಅನ್ಯಾಯ ತಡಿಯಕ್ ಬಂದೇ ಬರ್ತಾನೆ ಸಾ. ಅಭಿಮಾನಿಗಳೇ ನಮಸ್ಕಾರ. ಇದ್ಯಾವುದೋ ಹೊಸ ಪ್ರತಿಭೆ. ಏನ್ ಈ ವಿಡಿಯೋ ಇಬ್ಬರು ನೋಡ್ತಾ ಬಂದ್ಬಿಟ್ಟು ಅಭಿಮಾನಿಗಳೇ ಆಯ್ತು ಅವರು ಬೆಳಗ್ಗೆನ ಬಂದ ಡಿಮೋಟಿವೇಟ್ ಮಾಡಕ್ಕೆ ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ನಮಗೆಲ್ಲ ಗೊತ್ತು ಈ ಲೋಕದಲ್ಲಿ ತುಂಬಾ ಪ್ರಕಾರ ಜೀವಿಗಳಿದ್ದಾರೆ ಅಂತ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು. ಆದರೆ ಈ ಸೈನ್ಸ್ಗೆ ಕಂಡುಹಿಡಿದಾಗಿರುವಂಥ ಒಂದು ಜೀವಿ ಇದೆ. ಅವ್ರನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಮ್ಮ ಕೈಯಲ್ಲೂ ಆಗಲ್ಲ, ಸೈಂಟಿಸ್ಟ್ಗೆ ಅಷ್ಟೇ. ಅದರಲ್ಲಿ ತುಂಬ ಪ್ರಕಾರ ಇದೆ. ಒಂದು ರೋಡಲ್ಲಿ ಕಸ ಹಾಕೋರು. ಈ ಜೀವಿಗಳು ಹೆಂಗಂದ್ರೆ ಇವ್ರು ಹೋಗೋ ಕಡೆ ಎಲ್ಲ ಒಂದು ಟ್ರೇಸ್ ಇರುತ್ತೆ, ಅದು ನಮಗೆ ನೋಡಿದ್ರೇನೋ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂದರೆ ಸಿಗರೇಟ್ ಪ್ಯಾಕೆಟ್ಸ್, ಇಲ್ಲ ಅಂದರೆ ಲೇಸ್ ಪ್ಯಾಕೆಟ್ಸ್, ಇಲ್ಲ ಅಂದರೆ ದೊಡ್ಡ ಗೋಣಿ ಚೀಲದಿಂದ ಕಸ ತಗೊಂಡು ರೋಡ್ ಸೈಡಲ್ಲಿ ಹಾಕೋದು. ಇವ್ರಿಗೇನಂದ್ರೆ ಇವ್ರಿಗೊಂದು ದೊಡ್ಡ ಈಗೋ ಇದೆ. ಅದೇನಂದರೆ ಈ ಕಸ ಬಾಕ್ಸ್ ಇದೆಯಲ್ಲ, ಅದಕ್ಕೆ ನಾನೇನು ಕಸ ಹಾಕಬೇಕು, ಅಷ್ಟು ಚಿಕ್ಕ ಬಾಕ್ಸು, ನಾನು ಕಸ ಹಾಕ್ಬಿಟ್ಟು ಅದನ್ನೇ ಒಳ್ಳೇದು ಮಾಡಬೇಕು, ನಾನೇ ಸಪ್ರೇಟಾಗಿ ಹಾಕ್ತೀನಿ ಅಂತ ಇವ್ರು ಸಪ್ರೇಟಾಗಿ ಹಾಕ್ಬಿಡ್ತಾರೆ. ಇವ್ರ ಟ್ಯಾಲೆಂಟ್ ಏನಂದರೆ, ನಾನು ಅದೇ ಹೇಳಿದ್ನಲ್ಲ, ಹೋಗೋ ಕಡೆ ಎಲ್ಲ ಟ್ರೇಸ್ ಬಿಟ್ಕೊಂಡು ಹೋಗ್ತಾರೆ ಅಂತ. ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬೀಚು, ದೇವಸ್ಥಾನದಲ್ಲಿ ಕೂಡ ಕಸ ಆಗದಿರ ಬರೋದಿಲ್ಲ. ಇವ್ರಿಗೆ ಅದೊಂಥರ ಪ್ರೌಡ್ ಮೂಮೆಂಟ್ ಕಣ್ರಿ. ಏನಂದ್ರೆ ಇವಾಗ ಹೇಳಿದ್ನಲ್ಲ ಈಗೋ ಇದೆ ಅಂತ. ಕ್ಯಾಡ್ಬರಿ ಆನೆ ನಡೆದಿದ್ದೆ ದಾರಿ. ನಾನು ದೊಡ್ಡ ಮಹಾರಾಜ, ನನ್ನ ಕೈಯಲ್ಲಿ ಕಸ ಹಿಂಗೋಗಲ್ಲ, ಹಾಕೋಕ್ಕಾಗಲ್ಲ, ನಾನು ನಡೀತಾನೆ ಹಿಂಗೆ ಎಸ್ಬಿಡ್ತೀನಿ, ಆ ಥರ ಅಂದ್ಕೊಳ್ಳೋರು ಇವರು. ಸೊ ಇವರು ಇನ್ನೂ ಏನದು ಎಕ್ಸ್ಟಿಂಕ್ಟ್ ಅಂತೂ ಆಗೋಕ್ಕೆ ಹೋಗಲ್ಲ. ಇವ್ರು ಬರೀ ಇವಾಲ್ವ್ ಆಗ್ತಾ ಇರ್ತಾರೆ. ಇವರು ಕಮ್ಮಿ ಆಗಬೇಕಂದ್ರೆ ನಾವು ಬರೀ ಎಜುಕೇಷನ್ ಮೇಲೆ ಫೋಕಸ್ ಮಾಡಬೇಕು, ಏನೋ ಗೊತ್ತಿಲ್ಲ. ಯಾಕಂದರೆ ಪೇರೆಂಟ್ಸ್ ಈ ಥರ ರೋಡ್ ಸೈಡಲ್ಲಿ ಕಸ ಹಾಕೋದು ನೋಡ್ಬಿಟ್ಟು ಮಕ್ಳೇನು ಮಾಡ್ತಾರೆ. ಇದಕ್ಕೆ ಸೊಲ್ಯೂಷನ್ ಏನಂತ ಹುಡ್ಕಕ್ಕೆ ಹೋದರೆ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ BBMP ಅವರೇ ಕಂಡುಹಿಡಿದಿದ್ದಾರೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಈಗ ನೀವು ಇಂದಿರಾನಗರ್ ಸೈಡು ಅಥವಾ ಆ ಕಡೆ ವಿಧಾನಸೌಧ ಸೈಡ್ ಹೋದರೆ ನಿಮ್ಗೆ ಗೊತ್ತಾಗುತ್ತೆ, ಗೋಡೆ ಮೇಲೆ ಪೇಂಟಿಂಗ್ ಮಾಡಿರ್ತಾರೆ. ಅಲ್ಲಿ ಒಂದು ಕಸ ಕೂಡ ಇರಲ್ಲ ರೀ, ನಿಜವಾಗ್ಲೂ ಒಂದು ಕಸ ಕೂಡ ಇರಲ್ಲ. ಇಲ್ಲಿ ಕೂಡ ನಮ್ಮ ಮನೆ ಹತ್ರ ಒಂದು ಕಂಪನಿ ಇದೆ HP ಅಂತ, ಅಲ್ಲಿ ಬಂದ್ಬಿಟ್ಟು ಈ ಥರ ಫ್ಲವರ್ ಪಾಟ್ಸ್ ಇಟ್ಟವ್ರೆ. ದೀಪಾವಳಿ ಸೊ ಅಲ್ಲಿ ಮುಂಚೆ ಬಂದು ಬೆಟ್ಟ ಥರ ಕಸ ಹಾಕ್ತಿರೋರು ಇವಾಗ ಅಲ್ಲಿ ಕಸನೇ ಹಾಕ್ತಿಲ್ಲ. ಸೊ ಇವ್ರಿಗೆ ಏನಕ್ಕೆ ಒಂದು ಕಡೆ ಖಾಲಿ ಇದ್ರೆ ಮಾತ್ರ ಕಸ ಹಾಕಬೇಕು, ಇಲ್ಲ ಅಂದರೆ ಕಸ ಹಾಕ್ಬಾರ್ದು ಅನ್ನೋ ಮೈಂಡ್ ಸೆಟ್ ಏನಕ್ಕಿದೆ. ಕಸದ ಗಾಡಿಯಲ್ಲಿ ಕಸ ಹಾಕೋದ್ಬಿಟ್ಟು ಏನಕ್ಕೆ ರೋಡಲ್ಲಿ ಕಸ ಹಾಕಿದ್ದಾರೆ? ಇದನ್ನ ನೀವು ನಿಮ್ಮನ್ನ ಕೇಳ್ಕೊಳ್ಳಿ, ನಿಮ್ಮ ಮನೇಲಿ ಕೇಳ್ಕೊಳ್ಳಿ. KGF ಅಲ್ಲಿ ರಾಕಿ ಅವ್ರ ಅಮ್ಮ ಹೇಳ್ತಾರೆ, ದುಡ್ಡಿಲ್ದಿರ ನಿಮಗೆ ಸಹಾಯ ಕೂಡ ಆಗಲ್ಲ. ಅದೇ ಥರ ಇಲ್ಲಿ ದುಡ್ಡಿಲ್ದಿರ ಕಸ ಕೂಡ ಬಿಸಾಕಾಗತ್ತಿಲ್ಲ. ಯಾಕಂದರೆ ಈ ದೊಡ್ಡ ಅಪಾರ್ಟ್ಮೆಂಟ್ಸ್ ಇರುತ್ತೆ, ದೊಡ್ಡ ಹೋಟೆಲ್ಸ್ ಇರುತ್ತೆ. ಇವರೆಲ್ಲ ಏನು ಮಾಡ್ತಾರೆ, ಬಲ್ಕಾಗಿ ಈ ಥರ ತಿಂಗಳಿಗೆ ದುಡ್ಡು ಕೊಟ್ಬಿಡ್ತಾರೆ BBMP ಕಸದ ಗಾಡಿ ಅವ್ರಿಗೆ. ಅವ್ರು ಬಂದು ಡೈಲಿ ಬಂದು ಇಷ್ಟು ದೊಡ್ಡ ಡ್ರಮ್ನಲ್ಲಿರೋ ಕಸನ ಎತ್ಕೊಂಡು ಹೋಗ್ಬಿಡ್ತಾರೆ. ಅದು ಅವ್ರ ಹಾಗೆ ಬಂದು ಎತ್ತಿ ಕ್ಲೀನ್ ಮಾಡಿ ಅಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಆದರೆ ನಾವು ಮನೆ ಹತ್ರ ವೆಯ್ಟ್ ಮಾಡಿ ಕಸದ ಗಾಡಿ ಬರಲಿ ಅಂತ ಕಾದು ಕೂತು ಇವ್ರು ಬಂದ್ಬಿಟ್ಟು ಒಂದು ಚಿಕ್ಕ ಹಾರ್ನ್ ಹೊಡಿತಾರಂತೆ. ಅಷ್ಟೊತ್ತರಲ್ಲಿ ಹೋಗಿಲ್ಲ ಅಂದ್ರೆ ಇವ್ರು ಹೋಗ್ಬಿಡ್ತಾರಂತೆ. ಒಂದಿನ ಬೇಗ ಎದ್ದೊಳ್ಬಿಟ್ಟು ಓಕೆ ಕಸ ಗಾಡಿ ಬರುತ್ತೆ ಹಾಕ್ಬಿಡೋಣ, ಸೌಂಡ್ ಕೇಳಿಸುತ್ತೆ ಹೆಂಗಾದ್ರು ಅಂತ ಎಲ್ಲ ಕಡೆ ಹಾಡೆಲ್ಲ ಆಫ್ ಮಾಡಿಕ್ಕಿದೆ, ಫೋನ್ ಯೂಸ್ ಮಾಡಿದೆ ಅಂತ ಕುತ್ಕೊಂಡ್ಬಿಟ್ಟಿದೆ. ಹೆಂಗೆ ನೋಡಿದ್ರೆ ಕಸದ ಗಾಡಿನ ಇಲ್ಲ ಸರ್ಕಸ್ ಗಾಡಿನ ಅಂತ ಗೊತ್ತಿಲ್ಲ, ಬಂದ್ಬಿಟ್ಟು ಹಾಡು ಮಾತ್ರ ಎಲ್ಲ ಹ್ಯಾಕ್ ಸಾಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ನಮ್ಗೆ ಹೆಂಗ್ರಿ ಗೊತ್ತಾಗುತ್ತೆ ಕಸದ ಗಾಡಿನ ಅಂತ? ಅದ್ರಲ್ಲಂತೂ ಒಂದು ಸ್ಪೆಷಲ್ ಟೈಪ್ ಇರ್ತಾರೆ ನೋಡಿ, ರೋಡ್ ಸೈಡಲ್ಲಿ ಒಂದು ವಾಲಲ್ಲಿ ಹಾಕಿರ್ತಾರೆ, ಇಲ್ಲಿ ಕಸ ಹಾಕ್ಬೇಡಿ 500 ರೂಪಾಯಿ ದಂಡ. ಇನ್ನೊಂದು ಕಡೆ ಕೆಟ್ಟದಾಗ ಹಾಕ್ಬಿಡ್ತಾರೆ, ಇಲ್ಲಿ ಕಸ ಹಾಕ್ದವರು ಅಂತ. ಆದ್ರೆ ಇವ್ರು ಏನು ಮಾಡ್ತಾರೆ ಅಂದ್ರೆ, ಮಹಾ ಪುಣ್ಯಾತ್ಮರು ಕಸನ ಅಲ್ಲಿ ಬಿಟ್ಟು ಒಂದು 5 ಸೆಂಟಿಮೀಟರ್ ಇಟ್ಕೊಂಡು ಹಾಕ್ಬಿಡ್ತಾರೆ. ಸೂಪರ್, ತಪ್ಪಾಳ ಹೊಡೀರಿ ತಪ್ಪಾಳ.
ಇವ್ರ ಬಗ್ಗೆ ಮಾತಾಡಿ ಮಾತಾಡಿ ನನಗೆ ಸುಸ್ತಾಗ್ತಿದೆ. ಹಾಂ, ಇನ್ನು ಎರಡನೇ ಪ್ರಕಾರ ಜೀವಿಗಳು. ಇವ್ರನ್ನ ನೀವೆಲ್ಲರೂ ನೋಡಿರ್ತೀರ, ನಿಮ್ಗಂತೂ ಇವ್ರನ್ನ ಕಂಡ್ರೆ ಆಗೋದಿಲ್ಲ, ನನಗೂ ಆಗೋದಿಲ್ಲ. ಇವ್ರು ಹೆಂಗಂದರೆ, ಈ ಟ್ರಾಫಿಕ್ ರೂಲ್ಸ್ ಇದೆ ನೋಡಿ, ಇದೆಲ್ಲ ಬರೀ ಸಜೆಷನ್ಸ್ ಅಷ್ಟೇ. ನಾವು ಬೇಕಾ ನಾವು ಫಾಲೋ ಮಾಡ್ತೀವಿ, ಅದು ಅಲ್ಲಿರಲಿ, ರೂಲ್ ಬುಕ್ಕಲ್ಲಿ ಇರಲಿ, ನಮ್ಮ ಅನಿಸ್ದಾಗ ಫಾಲೋ ಮಾಡ್ಕೊತೀವಿ. ಇವಾಗ ಸ್ಕೂಲ್ ಕಾಲೇಜಲ್ಲಿ ಎಕ್ಸಾಮ್ಗೆ ಒಂದು ಓದಿರ್ತೀರ ಟಾಪಿಕ್ ಏನಾದ್ರು, ಅದು ನಿಮ್ಗೆ ರಿಯಲ್ ಲೈಫಲ್ಲಿ ಯೂಸ್ ಆಗುತ್ತೋ ಇಲ್ವೋ, ಆ ಎಕ್ಸಾಮ್ ದಿನ ಮಾತ್ರ ಕರೆಕ್ಟಾಗಿ ಬರೆದ್ಬಿಟ್ಟು ಪಾಸ್ ಆಗೋಷ್ಟಾದರೂ ಬರೆದ್ಬಿಟ್ಟು ಬರ್ತೀರ. ಇವ್ರು ಹೆಂಗಂದರೆ, ಈ ಎಲ್ಲೆಲ್ಲ ಎಕ್ಸಾಮ್ ಇರುತ್ತೆ ನೋಡಿ, ಅವಾಗ ಮಾತ್ರ ಎಲ್ಲ ಟ್ರಾಫಿಕ್ ರೂಲ್ಸ್ ಗೊತ್ತಿರೋದು ಇವ್ರಿಗೆ. ಗೊತ್ತಿಲ್ಲ ಅಂತಲ್ಲ, ಎಲ್ರಿಗೂ ರೂಲ್ಸ್ ಗೊತ್ತು, ಆದರೆ ಯೂಸ್ ಮಾಡೋದು ಅವಾಗ ಮಾತ್ರ. ಯಾಕಂದರೆ ಆಮೇಲೆ ರಿಯಾಲಿಟಿಯಲ್ಲಿ ಬಂದರೆ ಏನು ಯೂಸ್ ಮಾಡೋ ಅವಶ್ಯಕತೆ ಇರೋದು. ನನಗೆ ಇಷ್ಟ ಬಂದಂಗೆ ಹೋಗ್ತೀನಿ, ಆಪೋಸಿಟ್ ಲೈನಲ್ಲಿ ಬರ್ತೀನಿ. ಈ ಯಾವಾಗ ನೋಡಿದ್ರು ನೀವು ಒಂದು ಕಡೆ ಹೋಗ್ತೀರಾ ಅಂದರೆ ಆಪೋಸಿಟ್ ಲೈನಲ್ಲಿ ಒಬ್ಬ ಬಂದೇ ಬರ್ತಾನೆ. ಅದು ಯಾವ ಸ್ಟೇಟು ಈ ಸ್ಟೇಟ್ ಅಂತೆಲ್ಲ ಎಲ್ಲ ಕಡೆಯಿಂದವರು ಇರ್ತಾರೆ, ಆ ಥರ ಆಪೋಸಿಟ್ ಲೈನಲ್ಲಿ ಬರ್ತಾರೆ. ಇದನ್ನು ನಾವು ಕೇಳೋಕೆ ಹೋದ್ರೆ ನಮ್ಮನ್ನ ಗುರಾಯಿಸ್ತಾರಂತ ಇವರು. ಏನೋ ಇವರು ಹೋಗೋ ರೋಡಲ್ಲಿ ನಾವು ಸೆಂಟ್ರಲ್ ಬಂದು ಮುಗಿರೋ ಥರ ನಡ್ಕೋದು. ನಿನ್ನ ಅಕ್ಕನ್ ಕುರ್ಪಾಕದ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾನೋ ನಿನ್ನ. ಅದರಲ್ಲೂ ಒಬ್ಬೊಬ್ಬರು ಬರ್ತಾರೆ, ಕಾರು ಟ್ಯಾಕ್ಸಿ ಓಡಿಸ್ತಾರೆ ನೋಡಿ, ಆಟೋ ಓಡಿಸ್ತಾರೆ ನೋಡಿ, ಅವರು ಹಿಂಗೆ ಬರ್ತಾರೆ, ನಾವು ಓಡಿಸ್ತಾ ಇರ್ತೀವಿ, ಹಂಗೆ ಬ್ಲಿಕ್ ಮಾಡ್ತಾರೆ ಲೈಟ್ನ. ನಮ್ಗೇನು ಕಾಣೋದು ಬೇಡವಾ, ಏನು ಹೋಗಿ ಗುದ್ದೋದ ಇಲ್ಲ ಅಂತ ಗೊತ್ತಾಗಲ್ಲ. ಅದು ನನ್ನ ಹೆಲ್ಮೆಟ್ ಒಂದು ಕಿತ್ತೋಗಿರೋ ಹೆಲ್ಮೆಟ್ ಹಾಕೊತೀನಿ, ಬರೀ ಸ್ಕ್ರಾಚಸ್ ಆಗೈತೆ ವೈಸರಲ್ಲೆಲ್ಲ. ಅವ್ನು ಲೈಟ್ ಹಾಕಿದ್ರೆ ನನಗೆ ಯಾವುದೋ ಸ್ವರ್ಗಲೋಕ ಕಾಣಿಸ್ದಂಗೆ ಆಗುತ್ತೆ. ಸಿಗ್ನಲ್ ಏನಕ್ಕಿದೆ? ಸಿಗ್ನಲ್ ಸುಮ್ಮನೆ ಅಲ್ಲಿ ಕಲರ್, ಚಿಕ್ಕ ಮಕ್ಕಳು ಬಸ್ಸಲ್ಲಿ ಬರ್ತಾರಲ್ಲ, ಕಲರ್ ನೋಡಿ ಖುಷಿ ಪಡಲಿ ಅಂತ ಹಾಕೋರು ಅಷ್ಟೇ. ಅದೇನು ನಾವು ಫಾಲೋ ಮಾಡ್ಬೇಕು ಅಂತ. ಈ ಸಿಗ್ನಲಲ್ಲಿ ಹೋಗಿ ರೆಡ್ ಲೈಟಲ್ಲಿ ಮುಂದೆ ನಿಂತರೆ ಇಂಡಿಯನ್ ಸೌಂಡ್ ಬಂದೇ ಬರುತ್ತೆ. ಕೀಕೆ ಅಂತ ಹೊಡಿತಾರೆ. ಅಲ್ಲಿ ರೆಡ್ ಲೈಟ್ ಕಾಣಿಸ್ತಿದೆ, ಅವ್ರಿಗೂ ಕಾಣಿಸ್ತಿದೆ, ಅದು ಹೊಡಿಬೇಕು. ಅದು ಗ್ರೀನ್ ಲೈಟ್ ಅಂತೂ ಬಿದ್ದುಬಿಟ್ರೆ ಮುಗೀತು ಕತೆ. 1 ಸೆಕೆಂಡ್ ರೀ, 2 ಕಿಲೋಮೀಟರ್ ದೂರದಿಂದ ಆರೆಂಜ್ ಸೌಂಡ್ ಕೇಳಿಸುತ್ತೆ ಹಿಂಗೆ. ಆ ಥರ ನಮ್ಮ ಜನ ಇಂಡಿಯಾದಲ್ಲಿ. ಸೊ ನಾವು ಜನ ಹೇಳ್ತಾರೆ ಟ್ರಾಫಿಕ್ ರೂಲ್ಸ್ ಯಾರು ಫಾಲೋ ಮಾಡೋದು ಇಂಡಿಯಾದಲ್ಲಿ ಜನ ತುಂಬ ರ್ಯಾಶಾಗಿ ಡ್ರೈವ್ ಮಾಡ್ತಾರೆ. ಹೌದು, ವಿ ಆರ್ ಪ್ರೌಡ್ ಆಫ್ ಇಟ್. ನಾವು ಹಂಗೆ ಏನು ಮಾಡೋದಿಲ್ಲ. ಇವಾಗ ನಾವು ಕೇಳಿದ್ರು ಯಾರು ಏನು ಮಾಡಲ್ಲ, ಗೌರ್ಮೆಂಟು ಇದಕ್ಕೇನು ಜವಾಬ್ದಾರಿ ತೊಗೊಳ್ಳಲ್ಲ ಅಂದರೆ ಫೈನ್, ನಾವು ಹಿಂಗೆ ಇರ್ತೀರಿ, ಎಲ್ಲರೂ ಗುದ್ದಾಡ್ಕೊಂಡು ಸಾಯಿರಿ. ಇದು ಆಕ್ಚುಲಿ ಚೆನ್ನಾಗಿರೋ. ಈ ಹೆಲ್ಮೆಟ್ ಅನ್ನೋದು ಏನಕ್ಕೆ ಇರೋದು ಗೊತ್ತಾ ನಿಮಗೆ? ನಿಮ್ಗೇನು ಸೇಫ್ಟಿಗಾಗಿ ಕೊಟ್ಟಿರೋದು ಅದು. ಇಲ್ಲಪ್ಪ, ಅದು ಟ್ರಾಫಿಕ್ ಪೊಲೀಸ್ ಇರ್ತಾರೆ ನೋಡಿ, ಅವ್ರಿಗೆ ತೋರ್ಸೋಣ ಅಂತ ಶೋಕಿಗೆ ಮಾತ್ರ ಇರೋದು. ಸರ್, ನನ್ನ ತಲೆಯಲ್ಲಿ ಹೆಲ್ಮೆಟ್ ಐತೆ, ನಾನು ಅಲ್ಲೋಗಿ ಬಿಚ್ಚಿಬಿಡ್ತೀನಿ, ಇಲ್ಲಿ ಮಾತ್ರ ನೀವು ನೋಡ್ಕೊಳ್ಳಿ ಅಂತ ಹಾಕಕ್ಕೆ ಕೊಟ್ಟಿರೋದು ಅದು. ಅದು ಹೆಂಗಂದ್ರೆ, ಇವಾಗ ನಾವು ಹೋಗ್ತಾ ಇರ್ತೀರಿ, 2 ಕಿಲೋಮೀಟರ್ ಹಿಂದಿಂದ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮುಂದೆ ಪೊಲೀಸ್ ಇದ್ದಾರಾ ಇಲ್ಲ ಅಂತ. ಹೆಂಗೆ ಆಪೋಸಿಟಿಂದ ಬರೋರು. ನಮ್ಮ ಯೂನಿಟಿ ರೀ, ಯೂನಿಟಿ ಇದನ್ನೇ ಇರ್ಕೊಂಡ್ರಿ ಹೇಳೋದು. ಇಂಡಿಯಾ ಅಂದರೆ ಡೈವರ್ಸಿಟಿ, ಯೂನಿಟಿ, ಇದೆಲ್ಲನೇ ನಮ್ಮ ಇಂಡಿಯಾನ ಡಿಫೈನ್ ಮಾಡೋದು. ಈ ಫುಡ್ಡು, ಸ್ಟ್ರೀಟ್ ಫುಡ್ಡು ಅಥವಾ ಟ್ರಾಫಿಕ್ಕು ಅದೆಲ್ಲ ಅಲ್ಲ, ಇದನ್ನ ಡಿಫೈನ್ ಮಾಡೋದು. ಅಲ್ಲಿಂದ ಬರುವಾಗ ಹೇಳ್ತಾನೆ, ಪೊಲೀಸ್ ಮಚ್ಚ ಅಂತ ಹಿಂಗೆ ಎತ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಆರಾಮಾಗಿ ಹೋಗ್ತಾನೆ. ಪೊಲೀಸ್ ಹೋಗಿದ್ರೆ ಬಿಚ್ಚಿಬಿಡ್ತಾನೆ. ಯಾಕೆ? ನಾನು ಹಿಂದೆ ಕ್ಯಾಮ್ರಾಮನ್ ಇದ್ದ ನೋಡಿ, ಅವನೇ ಮೇಯ್ನು. ಏನು ಎಷ್ಟು ಫೈನ್ ಕಟ್ಟಿದ್ಯಾ? ನೋಡಿ, ನೀವೆಷ್ಟು ಒಂದು 2 ಲಕ್ಷ ಕಟ್ತೀರಾ ಬಿಡಿ ಒಂದಿನ ನೀವು. ಈ ರೋಡ್ ಸೈಡಲ್ಲಿ ಕಸ ಹಾಕೋರು ಇಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡದೇ ಇರೋರನ್ನ ನಾವು ಕೇಳ್ತೀರಿ. ಯಾವಾಗಲೂ ಕೇಳಿಲ್ಲ ಅಂದರೂ ಯಾವಾಗ ನಮಗೆ ತೊಂದರೆ ಆಗುವಾಗಲಾದರೂ ಕೇಳ್ತೀರಿ, ಯಾಕಪ್ಪ ಅಲ್ಲಿ ಕಸ ಹಾಕಿಲ್ಲ, ಯಾಕಪ್ಪ ಹಿಂಗೆ ಆಪೋಸಿಟ್ ಬರ್ತೀನಿ. ಅದನ್ನೇ ಈ ಥರ ರೋಡ್ ಸೈಡಲ್ಲಿ ಯೂರಿನೇಟ್ ಮಾಡೋರನ್ನ ಯಾಕೆ ನಾವು ಕೇಳ್ತಿಲ್ಲ? ನಾವು ಹೋಗ್ತಿದ್ದೀರಿ ರೋಡ್ ಸೈಡಲ್ಲಿ ಆಗಿ ನೋಡ್ತೀರಿ, ನೋಡ್ಬಿಟ್ಟು ನಮಗೆ ನಾವೇ ಅನ್ಕೊಂತೀರಿ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಈ ಕಚಡ ನನ್ನ ಮಗ ಏನಕ್ಕೆ ಈ ಥರ ಮಾಡ್ತಾನೆ ಅಂತ ಅದನ್ನೇ ಯಾಕೆ ಅವನಿಗೆ ಡೈರೆಕ್ಟಾಗಿ ಹೇಳಲ್ಲ. ಇದನ್ನ ನಾವು ನಾರ್ಮಲೈಸ್ ಮಾಡ್ಕೋಬೇಕು. ರೋಡ್ ಸೈಡಲ್ಲಿ ಹುಚ್ಚೋದನ್ನ ನಾರ್ಮಲೈಸ್ ಮಾಡ್ಕೋಬಾರ್ದು. ಈ ತಪ್ಪು ಅಂತ ಕೇಳೋದನ್ನ ನಾರ್ಮಲೈಸ್ ಮಾಡ್ಕೋಬೇಕು. ಇದನ್ನ ನಾವು ಯಾಕೆ ತಟ್ಟಿ ಕೇಳ್ತಿಲ್ಲ? ಇದನ್ನೆಲ್ಲ ತಟ್ಟಿ ಕೇಳಿದ್ರೆ ಮುಂದೆ ಅವರು ಅದನ್ನ ಕಂಟಿನ್ಯೂ ಮಾಡಲ್ಲ. ಇದನ್ನ ಅವ್ರು ಕಂಟಿನ್ಯೂ ಮಾಡ್ತಾನೆ ಇದ್ರೆ ಬೆಳೆಯೋ ಮಕ್ಕಳು ಕೂಡ ಇದನ್ನ ನೋಡ್ಬಿಟ್ಟು ಇದೇ ನಾರ್ಮಲ್ ಅಂತಂತಾರೆ, ಇದೇ ಪಾರ್ಟ್ ಆಫ್ ನಮ್ಮ ಕಲ್ಚರ್ ಅಂತಂತಾರೆ. ಒಂದು ಕಾಲದಲ್ಲಿ ಇಂಡಿಯನ್ ಕಲ್ಚರ್ ಬಂದು ಫೇಮಸ್ ಆಗಿತ್ತು ಡ್ಯಾನ್ಸ್ಗೆ, ಸಾಂಗ್ಸ್ಗೆ, ಮೂವೀಸ್ಗೆ, ಇಲ್ಲಾಂದರೆ ನಮ್ಮ ಹಿಸ್ಟ್ರಿಗೋಸ್ಕರ. ಆದರೆ ಇವಾಗ ಇಂಡಿಯಾದು ನೀವು ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದ್ರೆ ಕಾಣಿಸೋದು ಬರೀ ಇದೆ.
ಕಚರ ಸ್ಟ್ರೀಟ್ ಫುಡ್ ನೋಡ್ತೀರಾ, ಇಲ್ಲಾಂದರೆ ರೋಡ್ ಸೈಡಲ್ಲಿ ಟಾಯ್ಲೆಟ್ ಮಾಡೋದು ನೋಡ್ತೀರಾ, ಇಲ್ಲ ರೋಡ್ ಫುಲ್ ಕಸ ಹಾಕೋದು ನೋಡ್ತೀರಾ. ಇದನ್ನು ನಾವು ನಾರ್ಮಲೈಸ್ ಮಾಡಿಬಿಟ್ಟು ಇದು ಇಂಡಿಯಾ ಈಸ್ ನಾಟ್ ಫಾರ್ ಬಿಗಿನರ್ಸ್ ಅಂತ ಹೇಳ್ಬಿಟ್ಟು ಜೋಕ್ ಮಾಡೋದಲ್ಲ, ಇದು ಒಂದು ಸೀರಿಯಸ್ ವಿಷಯ. ಈ ವಿಡಿಯೋ ಫುಲ್ಲು ಒಂದು ಜೋಕ್ ಆಗೇ ಇದ್ರೂ ಇದೆಲ್ಲ ನೀವು ರಿಫ್ಲೆಕ್ಟ್ ಮಾಡ್ಕೋಬೇಕು. ಸೊ ಈ ಫಾರಿನರ್ಸ್ಗೆ ಕಾಂಟೆಂಟ್ ಕೊಡ್ತಿರೋದು ಯಾರು? ನಾವೇ. ರೋಡಲ್ಲಿ ಕಸ ಹಾಕ್ತಿರೋದು ಯಾರು? ನಾವೇ. ರೂಲ್ಸ್ ಬ್ರೇಕ್ ಮಾಡ್ತಿರೋದು ಯಾರು? ನಾವೇ. ಎಲ್ಲ ನಾವೇ. ನಾವು ಇಂಡಿಯನ್ಸ್ ರೀ. ಸೊ ನಾವು ಚೇಂಜ್ ಆಗಿಲ್ಲ ಅಂದರೆ ಅವರು ಚೇಂಜ್ ಆಗಲ್ಲ. ನಾವು ಚೇಂಜ್ ಆಗಿ ಉದ್ಧಾರ ಆಗಿ ಈ ಥರ ಕ್ಲೀನಾಗಿ ಇಟ್ಕೊಂಡ್ರೆ ಅವರು ಕ್ಲೀನಾಗಿರೋ ಇಂಡಿಯಾನ ನೋಡಿಸ್ತಾರೆ. ಸೊ ಅವ್ರು ರೋಸ್ಟ್ ಮಾಡಿದವ್ರಂತ ನೀವು ಬೇಜಾರು ಮಾಡ್ಕೋಬೇಡಿ, ಕನ್ನಡಿನ ನೋಡ್ಕೊಳ್ಳಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೊ ಅಷ್ಟೇ, ಇವತ್ತಿನ ಬಯಾಲಜಿ ಕ್ಲಾಸ್ ಮುಗೀತು. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಸ್ಪೀಶೀಸ್ನ ನೋಡಬೇಕು ಅಂತ ನೀವು ಕಾಮೆಂಟ್ ಮಾಡಿ, ಇಲ್ಲಾಂದರೆ ನಾವೇ ಒಂದು ವೀಡಿಯೋ ಹಾಕ್ತೀರಿ. ಬಾಯ್. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ.